ಏನು ಮುಗೀತಾ ಅರ್ಶಿನ ಕುಂಕುಮ? ಹಾ ಅತ್ತೆ, ಚೆನ್ನಾಗಾಯ್ತು. ಏನು ಅರ್ಶಿನ ಕುಂಕುಮಕ್ಕೆ ಹೋಗಿದ್ಯೋ ಅಥವಾ ಫ್ಯಾಷನ್ ಶೋಗೆ ಹೋಗಿದ್ಯೋ? ಇಷ್ಟೊಂದು ಶೃಂಗಾರ ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತಾ? ಇಲ್ಲೇ ನಿಲ್ತ್ಯಾ ಅಡ್ಗೆ ಮನೆಗೆ ಹೋಗ್ತೀಯಾ? ಏಯ್ ಬಾಯಿಲಿ. ಏನತ್ತೆ? ಕಾಲುಂಗ್ರ ಎಲ್ಲಿ ಹೋಯ್ತು? ಅಯ್ಯೋ ಗೊತ್ತಿಲ್ಲ, ಎಲ್ಲಿ ಹೋಯ್ತೋ. ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿನ್ಗೆ? ಒಂದು ಸಣ್ಣ ಕಾಲುಂಗ್ರನ್ನು ಜೋಪಾನವಾಗಿ ಇಟ್ಕೊಳಕ್ಕಾಗಲ್ವಾ? ಹಾಗೇನಿಲ್ಲ ಅತ್ತೆ, ರಿಕ್ಷಾದಿಂದ ಇಳಿಬೇಕಾದ್ರೆ ಕಾಲಲ್ಲೇ ಇತ್ತು. ತನ್ನಿಂದ ತಾನೇ ಕಳೆದೋಯ್ತಾ? ಒಂದ್ ಸಣ್ಣ ಕಾಲುಂಗ್ರನ್ನು ಜವಾಬ್ದಾರಿಯಿಂದ ಇಟ್ಕೊಳಕ್ಕಾಗೋದಿಲ್ವಾ? ಅಮ್ಮ ಅಮ್ಮ ಏನಾಯ್ತು? ಯಾಕೆ ಜೋರಾಗಿ ಮಾತಾಡ್ತಿದ್ಯಾ? ನಿನ್ ಹೆಂಡತಿನೇ ಕೇಳು. ಬೆಳ್ಳಿ ಕಾಲುಂಗ್ರನ ಎಲ್ಲಿ ಹೋಯ್ತೋ ಗೊತ್ತಿಲ್ಲ, ಕಳ್ಕೊಂಡ್ ಬಂದಿದ್ದಾಳೆ. ನೀನೇನ್ ಕೇಳ್ತೀಯೋ ಅವಳೇನ್ ಹೇಳ್ತಾಳೋ ಅಲ್ವಾ? ಪ್ರಶಾಂತ, ನೀ ಎಷ್ಟು ಕೆಲಸ ಮಾಡ್ತೀಯ, ಎಷ್ಟು ಪರಿಶ್ರಮ ಪಡ್ತೀಯ, ಇವು ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಇನ್ನು ತಲೆ ಮೇಲೆ ಕೂರಿಸ್ಕೊಳ್ಳೋಣ. ಅಮ್ಮ ಎಲ್ ಬಿತ್ತು ಅಂತ ಏನ್ ಗೊತ್ತು? ಈಗ ಎಲ್ಲಂತ ಹುಡ್ಕೋದು? ಹೋಗ್ಲಿ ಬಿಡಮ್ಮ, ಒಂದು ಹೊಸ್ತು ಮಾಡಿಸ್ರೆ ಆಯ್ತು. ಬೇರೆ ಮಾಡ್ಸೋದೇನು ಅವಶ್ಯಕತೆ ಇಲ್ಲಪ್ಪ. ಇರೋದನ್ನೇ ಸಂಭಾಳ್ಸಕ್ ಆಗಲ್ಲ, ಇನ್ನು ಹೊಸದ್ ಬೇರೆ ಮಾಡಿಸ್ಬೇಕಾ? ಹೊಸದೇನ್ ಮಾಡ್ಸೋದ್ ಬೇಡ, ಕಾಲಲ್ಲಿರೋದು ತೆಗೆದುಕೊಡ್ಲಿ ಸಾಕು. ಅಯ್ಯೋ ಅಮ್ಮ, ಯಾಕಿಷ್ಟು ಹಠ ಮಾಡ್ತಿದ್ಯಾ? ನೋಡು, ಹಠ ಅಂತ ನಾನು ತಿಳ್ಕೊ, ಏನಾದ್ರೂ ತಿಳ್ಕೊ, ಮೊದ್ಲು ಆ ಕಾಲುಂಗ್ರ ತೆಗೆದುಕೊಡು. ನಾನು ಅಡ್ಗೆ ಮನೆಗೆ ಹೋಗ್ತೀನಿ. ಏಯ್ ಬಾಯಿಲಿ. ನೋಡು, ಇದೇ ಮೊದಲು ಮತ್ತು ಇದೇ ಕಡೆ ಸರಿ ಹೇಳ್ತಾ ಇದ್ದೀನಿ. ಮತ್ತೆ ಏನಾದ್ರೂ ಈ ಮನೆಯಲ್ಲಿ ಸಣ್ಣ ವಸ್ತು ಹೋದ್ರೂ ಕೂಡ ನಾನು ನಿನ್ನ ಕ್ಷಮಿಸೋದಿಲ್ಲ. ಮನೆಯಿಂದ ಹೊರಗೆ ಹಾಕ್ತೀನಿ, ಎಚ್ಚರ. ರೀ, ಮಲಗ್ಲಿಲ್ವಾ? ನಾಳೆ ತುಂಬಾನೇ ಕೆಲ್ಸ ಇದೆ, ನಡೀರಿ ಇವಾಗ ಮಲ್ಗಿ. ನಿದ್ದೆನೇ ಬರ್ತಾ ಇಲ್ಲ. ಆರಾಮಾಗಿ ಚಲಿಸ್ತಾ ಇರೋ ಬಸ್ಸು ನಿರ್ಜನ ಪ್ರದೇಶದಲ್ಲಿ ನಿಂತು ಹೋಗ್ಬಿಟ್ರೆ ಏನು ಮಾಡೋದು? ಮತ್ತೆ ಆ ಅಂಧಕಾರದಲ್ಲಿ ಏನು ಕಾಣಿಸ್ತಾನೂ ಇಲ್ಲ. ನನ್ನ ಕಣ್ಣು ಸಹ ಹಾರ್ತಾ ಇದೆ. ಏನಾದರೂ ಕೆಟ್ಟದಾಗತ್ತಾ? ನೀವಿನ್ನೂ ಅದನ್ನೇ ಯೋಚಿಸ್ತಿದ್ದೀರಾ? ಅಂಥದ್ದೇನೂ ಆಗೋದಿಲ್ಲ. ಬೆಳಿಗ್ಗೆ ಎಲ್ಲ ಸರಿಯಾಗತ್ತೆ. ಮತ್ತೆ ಸಿದ್ಧಿವಿನಾಯಕ ನಮ್ ಜೊತೆನೇ ಇದ್ದಾರೆ. ಅವ್ರ ಮೇಲೆ ನಂಬಿಕೆ ಇದೆ ಅಲ್ವಾ? ಓ, ಆ ವಿಶ್ವಾಸದಿಂದ ಎಲ್ಲ ಒಳ್ಳೇದಾಗಿದೆ. ಸರಿತಾ, ಎಷ್ಟು ಪುಟ್ಟಾಗಿದ್ರಲ್ವ ನನ್ನ ಮಕ್ಕಳು. ನೋಡ್ತಾ ನೋಡ್ತಾ ಬೆಳೆದ್ಬಿಟ್ರು, ಮದುವೆನೂ ಆಯಿತು. ಈ ಎಲ್ಲ ಸಮಯದಲ್ಲಿ ಸಣ್ಣ ಸಣ್ಣ ಸಮಸ್ಯೆನೂ ಆಗಿದೆ. ಆದರೆ ಎಲ್ಲದರಲ್ಲೂ ಸಿದ್ಧಿವಿನಾಯಕ ನಮಗೆ ಶಕ್ತಿ ನೀಡಿದ್ದಾನೆ. ನಾನು ಒಂದ್ ಹೇಳ? ಹೇಳು. ಮಕ್ಳಿಗೋಸ್ಕರ ನಿಮ್ ಎಲ್ಲಾ ಸಂಪತ್ತನ್ನು ಖರ್ಚು ಮಾಡ್ಬಿಟ್ರಿ. ಇನ್ ಮುಂದೆ ನಮ್ಗೆ? ಸರಿತಾ, ನಮ್ಮ ಬಗ್ಗೆ ಯಾಕೆ ಯೋಚನೆ? ನಮ್ಮ ಮಗ ಇದಾನಲ್ಲ, ಅವನ ಜೀವನ ನೋಡ್ತಾ ನೋಡ್ತಾ ನಮ್ಮ ಜೀವನದ ಒಂದೊಂದು ದಿನನೂ ಸುಖದಿಂದ ಕಳೆಯೋಣ. ಸಿದ್ಧಿ, ಮುಗಿತಾ? ಬೇಗ ರೆಡಿ ಆಗು. ಆಗೋಯ್ತು. ಅಯ್ಯೋ, ಟೈಮ್ ಆಗೋಗುತ್ತೆ, ಬೇಗ ಬೇಗ. ಕೇಳು, ನಾನೇನಂತೀನಿ, ಮೊದ್ಲು ನಾವು ಬ್ಯಾಂಕ್ಗೆ ಹೋಗೋಣ. ಅದು ನಿಶ್ಚಿತಾರ್ಥಕ್ಕೆ ಲಾಕರಿಂದ ಒಡವೆಗಳನ್ನೆಲ್ಲ ತಗೋಬೇಕಿತ್ತಲ್ಲ. ಅಯ್ಯೋ, ನಿಮ್ಗೆ ಲೇಟ್ ಆಗಲ್ವಾ? ಆಗಲ್ಲ, ಅಷ್ಟ್ ನಡೆಯುತ್ತೆ. ಆಯ್ತಾ? ಬೆಂಗಳೂರಿಗೆ ಹೋಗಕ್ಕೆ ನಿನಗೆ ಟ್ಯಾಕ್ಸಿ ಮಾಡ್ಕೊಡ್ತೀನಿ, ಆಮೇಲೆ ನಾನು ಮುಂದೆ ಹೋಗ್ತೀನಿ. ಓಕೆ, ಹೋಗೋಣ. ಆಮೇಲೆ ಸಿದ್ಧಿ, ಚೆನ್ನಾಗಿ ಕಾಣ್ತಿದ್ಯಾ? ನಡೀರಿ ಹೋಗೋಣ, ಬ್ಯಾಗ್ ತಗೊಳ್ಳಿ. ಏಯ್,
ನಿಂಗೆ ಒಡವೆ ಯಾಕೆ ಬೇಕು? ನಿನ್ನೆ ತಾನೇ ಬೆಳ್ಳಿ ಕಾಲುಗ್ರ ಕಳ್ಕೊಂಬಂದಿಯಾಳೆ. ಇಷ್ಟು ಸಣ್ಣ ಪ್ರವಾಸಕ್ಕೆ ಅಷ್ಟೊಂದೆಲ್ಲ ಒಡವೆ ಚಿನ್ನ ಹಾಕೊಂಡು ಕಳ್ಕೊಂಬಂದ್ರೆ ಒಡವೆ ಗಿಡವೆ ಏನು ಬೇಡ. ಅಮ್ಮ ಅಮ್ಮ, ಅದು ಅವಳ ಸ್ವಂತ ತಂಗಿದ್ ನಿಶ್ಚಿತಾರ್ಥ ಇದೆ ಅಮ್ಮ. ಅದಕ್ಕೆ ಒಂದ್ ಮಾತು ಹೇಳು, ಇವಳ ಮದ್ವೆಲಿ ಇವ್ರ ತಂದೆ ತಾಯಿ ಒಡವೆ ಮಾಡಿಸಿದ್ರ? ಇಲ್ವಲ್ಲ. ಇವ್ರ ತಾಯಿ ಹತ್ರ ಒಡವೆ ಇತ್ತಾ? ಇಲ್ವಲ್ಲ. ಒಡವೆ ಯಾರು ಮಾಡಿಸಿದ್ರು? ನಾವು. ಮತ್ತೆ ಮದ್ವೆಗೆ ಒಡವೆ ಇರ್ಲಿಲ್ಲ ಅಂದ್ರೆ ನಿಶ್ಚಿತಾರ್ಥಕ್ಕೆ ಯಾಕೆ ಬೇಕು? ಒಡವೆನೂ ಬೇಡ, ಏನು ಬೇಡ. ಅಮ್ಮ ಅಮ್ಮ, ನಾನೇನ್ ಹೇಳ್ತೀನಂದ್ರೆ, ಅದು ನೋಡು ಅಮ್ಮ, ಅಂತ ಫಂಕ್ಷನ್ ಅಲ್ಲಿ ಅವಳ ಮೈ ಮೇಲೆ ಒಡವೆ ಇಲ್ಲ ಅಂದ್ರೆ ಜನ ಮಾತಾಡಲ್ವಾ? ಮತ್ತೆ ಹೆಣ್ಮಕ್ಳ ಬುದ್ಧಿ ನಿನ್ಗೆ ಗೊತ್ತು ಹೆಂಗಿರುತ್ತಂತ. ಅದೆಲ್ಲ ಬಿಡು, ಜನ ನಿನ್ ಬಗ್ಗೆನೇ ಹೇಳ್ತಾರೆ ನೀನೇ ಒಡವೆ ಮಾಡ್ಸಿಲ್ಲ ಅಂತ. ಹೆಣ್ಮಕ್ಳ ಸ್ವಭಾವ ಗೊತ್ತಿದೆ ನನ್ಗೆ. ಒಡವೆ ಅವಶ್ಯಕತೆ ಏನೂ ಇಲ್ಲ. ಅಮ್ಮ, ಹೆಣ್ಮಕ್ಳ ವಿಷಯ ಬಿಡು, ಆದ್ರೆ ಸಿದ್ದಿದ್ದೇನು ಅವಳಿಗೆ ಏನ್ ಅನ್ಸೋದಿಲ್ಲ ಅಮ್ಮ. ಅವಳಿಗೆ ಅನ್ಸುತ್ತಲ್ವಾ? ಅವಳಿಗೆ ಹೇಳು, ಒಡವೆ ಹಾಕೊಂಡು ಮನೆಯಲ್ಲೇ ಹೊರಗಿಂದ ಒಳಗೆ ಒಳಗಿಂದ ಹೊರಗೆ ಅಡ್ಡಾಡ್ತಾ ಇರ್ಲಿ ಅಂತ ಹೇಳು. ನಿಶ್ಚಿತಾರ್ಥಕ್ಕೇನು ಹೋಗೋದ್ ಬೇಡ. ಅಮ್ಮ, ಹಾಗೆ ಹೇಳಬೇಡಿ ಪ್ಲೀಸ್. ನಾನು ಹೋಗಲೇಬೇಕು. ಯಾಕಂದರೆ ರಿದ್ದಿ ಒಡವೆನ ನಾನೇ ಅಂಗಡಿಯಿಂದ ತಗೊಂಡು ಹೋಗಬೇಕು. ನಾನು ಯಾವ ಒಡವೆನೂ ಹಾಕೋದಿಲ್ಲ. ಆದರೆ ನಂಗೆ ಹೋಗಕ್ಕೆ ಬಿಡಿ. ಆಯ್ತು, ಹೋಗಿ. ಆದ್ರೆ ಗಮನ ಇರ್ಲಿ, ಅಲ್ಲೇ ಹೋಗಿ ಉಳ್ಕೊಂಡ್ ಬಿಡ್ಬೇಡ. ಇಲ್ಲಿ ಬಗ್ಗೆನೂ ಯೋಚನೆ ಇರ್ಲಿ. ಈ ಮನೇಲೂ ಜನ ಇರ್ತಾರೆ. ಆಯ್ತು, ಹೋಗಿ. ಬಪ್ಪ, ನನ್ನಿಂದ ಏನೇ ಸೇವೆ ಬೇಕಾದರೂ ಹೇಳು, ಮಾಡಿಕೊಡ್ತೀನಿ. ಆದರೆ ಇವತ್ತಿನ ದಿವಸ ಒಳ್ಳೆಯದಾಗಲಿ. ನನ್ನ ಮಗಳ ಸುಖದ ಜೀವನದಲ್ಲಿ ಯಾವುದೇ ವಿಘ್ನ ಬರಬಾರ್ದು. ಇಷ್ಟೇ ನನ್ನ ಕೋರಿಕೆ. ನಡ್ಪಾದಿ ಬಪ್ಪ. ನಡಿ, ಇನ್ನು ಮುಂದಿನ ಕೆಲಸ ನೋಡೋಣ. ಒಂದೊಂದೇ ಸಾಮಾನು ಆಚೆ ಇಡು. ಅಥರ್ವ, ಅಕ್ಕಂಗೆ ಫೋನ್ ಮಾಡು. ಹೊಟ್ಲ ಕೇಳು. ಏ ಜೂನಿಯರ್, ದೊಡ್ಡೋರ್ ಕೆಲ್ಸ ದೊಡ್ಡೋರೇ ಮಾಡ್ಲಿ. ನಾನ್ ಅಕ್ಕಂಗ್ ಫೋನ್ ಮಾಡ್ತೀನಿ. ಹಾ, ಹೇಳು. ಸರಿಯಾದ ಸಮಯದಲ್ಲಿ ದೊಡ್ಡೋರ್ ಫೋನ್ ಬಂತಲ್ಲ, ಈಗ ನೆನ್ಪಾಯ್ತಾ? ಏನಕ್ಕ, ನಾನ್ ನಿನ್ನ ದಿನ ನೆನ್ಪಿಸ್ಕೋತೀನಿ. ಮದ್ವೆ ಆದ್ಮೇಲೂ ಕೂಡ ನೆನ್ಪಿಸ್ಕೋತೀನಿ. ಹಾ ಸರಿ, ಆಯ್ತಮ್ಮ. ಸರಿ ಕೇಳು, ನಾನ್ ಬರ್ತೀನಿ. ಟ್ಯಾಕ್ಸಿ ಸಿಕ್ಕ ನಂತರ ನಿನಗೆ ಫೋನ್ ಮಾಡ್ತೀನಿ. ಸರಿ ಅಕ್ಕ, ನೀನ್ ಹುಷಾರಾಗ್ ಬಾ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ. ಓ, ನಾ ಮರೀದೆ ಮೆಸೇಜ್ ಮಾಡ್ತೀನಿ. ಓಕೆ, ಬಾಯ್. ಅಯ್ಯೋ, ನೀವಿಲ್ಲಿ? ಏನಾಯ್ತು? ಅಯ್ಯೋ, ಏನಿಲ್ಲ. ಈಗ ಚಿಂತೆ ಮಾಡ್ಬೇಡ. ಇದ್ ನೋಡು, ನಿನ್ ಒಡವೆ. ಆದ್ರೂ ಇವು ಲಾಕರ್ನಲ್ಲಿತ್ತು, ತಗೊಂಡ್ ಬಂದೆ. ಆದ್ರೆ ಅಮ್ಮ ಬೇಡ ಅಂದಿದ್ರು. ನಿನಗ್ ಬೇಕಿತ್ತಲ್ಲ. ಅಮ್ಮನ್ ಗೊತ್ತಾಗಲ್ಲ, ಚಿಂತೆ ಮಾಡ್ಬೇಡ. ನೀನ್ ವಾಪಸ್ ಬಂದ್ಮೇಲೆ ಮನೆಗೆ ಹೋಗೋಕ್ಕಿಂತ ಮುಂಚೆ ಒಡವೆನ ಲಾಕರ್ನಲ್ಲಿಟ್ಟು ಹೋಗೋಣ, ಸರಿನಾ? ಸಿದ್ಧಿ, ಅದೇನಂದ್ರೆ ನನ್ ಗೊತ್ತು, ನಮ್ಮಮ್ಮ ತುಂಬಾ ಹೊರಟಾಗಿ ಮಾತಾಡ್ತಾಳೆ, ಮನ್ಸಿಗೆ ದುಃಖ ಆಗೋಗಿ ಹೇಳ್ತಾಳೆ. ಆದ್ರೆ ಸಿದ್ಧಿ, ನನಗೆ ನಮ್ಮಮ್ಮನ ವಿರುದ್ಧ ಮಾತಾಡಕ್ಕಾಗಲ್ಲ. ಇಲ್ಲಾಂದ್ರೆ ಪ್ರಶಾಂತ್, ಆಯ್ತು, ಇಟ್ಸ್ ಓಕೆ. ನೀವಿಷ್ಟೆಲ್ಲ ನನ್ನ ಸಲುವಾಗೆ ಮಾಡ್ತೀರಾ, ಅಷ್ಟೇ ಸಾಕು.